ಒಂದು ಚಿಕ್ಕ ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದನು. ಮಲ್ಲಪ್ಪ ತುಂಬಾ ಸೋಮಾರಿಯಾಗಿದ್ದನು. ಅವನಿಗೆ ಶ್ರಮಪಡಬೇಕಾದ ಯಾವುದೇ ಕೆಲಸ ಮಾಡುವುದು ಇಷ್ಟವಿರಲಿಲ್ಲ. ತಿಂಗಳಲ್ಲಿ ಕೇವಲ 1 ಅಥವಾ 2 ದಿನ ಮಾತ್ರ ಕೆಲಸ ಮಾಡುತ್ತಿದ್ದನು. ಉಳಿದ ಇಡೀ ತಿಂಗಳು ಮನೆಯಲ್ಲೇ ಖಾಲಿಯಾಗಿ ಮಲಗಿಕೊಂಡಿರುತ್ತಿದ್ದನು. ಒಂದು ದಿನ ಮಲ್ಲಪ್ಪ ಯೋಚಿಸುತ್ತಾ ಕುಳಿತಿದ್ದನು. ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಬನೇ ವಾಸಿಸುತ್ತಿದ್ದೇನೆ. ಒಬ್ಬಂಟಿಯಾಗಿರುವುದರಿಂದ ನನ್ನ ಮನಸ್ಸಿಗೂ ಬೇಸರವಾಗುತ್ತದೆ. ಹಳ್ಳಿಯಲ್ಲಿರುವ ಎಲ್ಲ ಜನರು ಎಷ್ಟು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ, ಆದರೆ ನಾನು ಮಾತ್ರ ಬಡತನದಲ್ಲಿ ದಿನ ಕಳೆಯುತ್ತಿದ್ದೇನೆ. ಇನ್ನೆಷ್ಟು ದಿನ ಹೀಗೆ ಬದುಕಬೇಕು? ನಾನೂ ಮದುವೆಯಾಗಿಬಿಟ್ಟರೆ ಹೇಗೆ? ಮದುವೆಯಾದರೆ ನನ್ನ ಹೆಂಡತಿಯ ಜೊತೆ ನಗುನಗುತ್ತಾ ಸಂತೋಷವಾಗಿ ಜೀವನ ಕಳೆಯಬಹುದು. ನನ್ನ ಮದುವೆಯ ವಿಷಯವನ್ನು ಶಂಕರಪ್ಪ ಮಾವನ ಜೊತೆ ಮಾತನಾಡಬೇಕು ಎಂದುಕೊಂಡ ಮಲ್ಲಪ್ಪ ತನ್ನ ಮಾವನ ಮನೆಗೆ ಹೋದನು. ಮಾವ, ಒಬ್ಬಂಟಿಯಾಗಿ ಬದುಕುತ್ತಾ ನನಗೆ ತುಂಬಾ ಬೇಸರವಾಗಿದೆ. ನೀವು ನನ್ನ ಮದುವೆ ಮಾಡಿಸಿದರೆ ತುಂಬಾ ಒಳ್ಳೆಯದಾಗ್ತದೆ. ಆದ್ರೆ ಮಲ್ಲಪ್ಪ, ನೀನು ಯಾವುದೇ ಕೆಲಸವನ್ನೇ ಮಾಡುವುದಿಲ್ಲ. 1 ದಿನ ಕೆಲಸ ಮಾಡಿದರೆ 4 ದಿನ ಮನೆಯಲ್ಲೇ ಮಲಗಿರ್ತೀಯ. ಹೀಗೆ ಇದ್ದು ಸಂಸಾರ ಹೇಗೆ ನಡೆಸ್ತೀಯ? ಮಲ್ಲಪ್ಪ, ನನ್ ಮಾತನ್ನು ಚೆನ್ನಾಗಿ ಕೇಳು. ಸಂಸಾರ ನಡೆಸುವವರು ಕಷ್ಟಪಟ್ಟು ದುಡಿಯಬೇಕು, ಆದ್ರೆ ನೀನು ದುಡಿಯಲು ಇಷ್ಟಪಡುವುದಿಲ್ಲ. ಹೀಗಿರುವಾಗ ನಿನ್ ಜೀವನ ಹೇಗೆ ಸಾಗುತ್ತದೆ? ಮಾವ, ನಾನ್ ನಿಮ್ಗೆ ಮಾತು ಕೊಡ್ತೇನೆ. ಇನ್ಮುಂದೆ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತೇನೆ, ಚೆನ್ನಾಗಿ ಹಣ ಸಂಪಾದಿಸ್ತೇನೆ. ಆದ್ರೆ ದಯವಿಟ್ಟು ನನ್ನ ಮದ್ವೆ ಮಾಡಿಸಿ. ನನ್ನ ಒಂಟಿತನವಾದ್ರೂ ದೂರ ಆಗುತ್ತದೆ. ಸರಿ ಮಲ್ಲಪ್ಪ, ನಾನು ಬೇಗನೆ ಒಳ್ಳೆಯ ಹುಡುಗಿಯನ್ನು ನೋಡಿ ನಿನ್ನ ಮದ್ವೆ ಮಾಡಿಸುತ್ತೇನೆ. ಕೆಲವು ದಿನಗಳ ನಂತರ ಶಂಕರಪ್ಪ ಮಾವ ಮಲ್ಲಪ್ಪನ ಮದುವೆಯನ್ನು ಗೌರಿ ಎಂಬ ಹುಡುಗಿಯೊಂದಿಗೆ ಮಾಡಿಸಿದನು. ಮಲ್ಲಪ್ಪ ತನ್ನ ಹೆಂಡತಿ ಗೌರಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಆದರೆ ಮಲ್ಲಪ್ಪನ ಮನೆಯ ಸ್ಥಿತಿಯನ್ನು ನೋಡಿದ ಗೌರಿ ಬೆಚ್ಚಿಬಿದ್ದಳು. ಅಯ್ಯೋ ದೇವ್ರೇ, ಇದ್ ಮನೆಯೋ ಅಥವಾ ಹಳೆಯ ಕಸದ ಗೋದಾಮೋ? ಮನೆಯ ಸ್ಥಿತಿಯನ್ನ ಹೀಗೆ ಮಾಡಿಟ್ಟಿದಾರಲ್ಲ. ಗೌರಿ, ನೀನ್ ಏನ್ ಯೋಚಿಸ್ತಿದೀಯಾ? ಇಂದಿನಿಂದ ಈ ಮನೆ ನಿನ್ನದೇ. ನೀನು ಬಂದಿರುವುದರಿಂದ ಇನ್ನು ಮುಂದೆ ನಮ್ಮ ಮನೆ ಕೂಡ ಸಂತೋಷದಿಂದ ತುಂಬುತ್ತದೆ. ಈಗ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಾನು ಒಂದು ಕೆಲಸದ ನಿಮಿತ್ತ ಹೊರಗೆ ಹೋಗಿ ಬರುತ್ತೇನೆ. ಮಲ್ಲಪ್ಪ ಹೊರಗೆ ಹೋದ ನಂತರ ಗೌರಿ ಇಡೀ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದಳು. ನಂತರ ಅಡುಗೆ ಮಾಡಿ ಊಟವನ್ನು ಸಿದ್ಧಪಡಿಸಿದಳು. ಮನೆಗೆ ಹಿಂದಿರುಗಿದ ಮಲ್ಲಪ್ಪ ತನ್ನ ಹೆಂಡತಿ ಮಾಡಿದ ಊಟವನ್ನು ತಿಂದನು. ಬಹಳ ದಿನಗಳ ನಂತರ ಹೊಟ್ಟೆ ತುಂಬಾ ರುಚಿಯಾದ ಊಟ ಸಿಕ್ಕಿದ್ದರಿಂದ ಅವನು ತುಂಬಾ ಸಂತೋಷಪಟ್ಟನು. ಅಬ್ಬಾ, ಎಷ್ಟೋ ವರ್ಷಗಳ ನಂತರ ಇಷ್ಟು ರುಚಿಯಾದ ಮತ್ತು ಹೊಟ್ಟೆ ತುಂಬ ಊಟ ಮಾಡಿದೆ. ಇನ್ನು ನನಗೆ ಯಾವುದರ ಚಿಂತೆಯೂ ಇಲ್ಲ. ಪ್ರತಿದಿನ ಗೌರಿಯ ಕೈಯಿಂದ ಬಿಸಿ ಬಿಸಿ ಊಟ ತಿನ್ನುತ್ತಾ ಆರಾಮವಾಗಿ ಜೀವನ ನಡೆಸಬಹುದು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಗೌರಿ ಗಮನಿಸಿದಾಗ ಅವಳ ಗಂಡ ಮಲ್ಲಪ್ಪ ಇಡೀ ದಿನ ಮನೆಯಲ್ಲೇ ಮಲಗಿಕೊಂಡಿರುತ್ತಿದ್ದನು. ಎಲ್ಲಿಯೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ನೀವು ಇಡೀ ದಿನ ಮನೆಯಲ್ಲೇ ಮಲಗಿಕೊಂಡಿರುತ್ತೀರಿ. ಹೀಗೆ ಇದ್ದರೆ ನಮ್ಮ ಸಂಸಾರ ಹೇಗೆ ನಡೆಯುತ್ತದೆ? ನೀವು ಏಕೆ ಯಾವುದಾದ್ರೂ ಕೆಲಸ ಮಾಡಬಾರದು? ಗೌರಿ, ಕೆಲವು ದಿನಗಳ ಹಿಂದೆ ನಾನು ಕೆಲಸ ಹುಡುಕಬೇಕು ಎಂದು ಯೋಚಿಸುತ್ತಿದ್ದೆ. ಎಷ್ಟು ದಿನ ಹೀಗೆ ಯೋಚಿಸುತ್ತಲೇ ಇರುತ್ತೀರಿ? ಯೋಚಿಸುವುದರಿಂದ ಮನೆ ನಡೆಯುವುದಿಲ್ಲ. ಕೆಲಸ ಮಾಡಿದಾಗ ಮಾತ್ರ ಮನೆ ನಡೆಯುತ್ತದೆ. ಈಗ ಮನೆಯಲ್ಲಿ ಸ್ವಲ್ಪ ಹಿಟ್ಟು ಮಾತ್ರ ಉಳಿದಿದೆ. ಅದರಿಂದ ಇನ್ನೂ 2-3 ದಿನಗಳಷ್ಟೇ ರೊಟ್ಟಿ ಮಾಡಬಹುದು. ನೀವು ಕೆಲಸ ಮಾಡದಿದ್ದರೆ ಮುಂದೆ ನಾವು ಹಸಿವಿನಿಂದ ಬಳಲಬೇಕಾಗುತ್ತದೆ. ಅಯ್ಯೋ ಗೌರಿ, ನೀನು ಚಿಂತಿಸಬೇಡ. ದೇವರು ಇಚ್ಛಿಸಿದರೆ ನಾನು ಬೇಗನೆ ಯಾವುದಾದರೂ ಕೆಲಸ ಹುಡುಕಿಕೊಂಡು ಬರುತ್ತೇನೆ. ಹೀಗೆ ಇನ್ನೂ ಕೆಲವು ದಿನಗಳು ಕಳೆದವು. ನಿಧಾನವಾಗಿ ಮನೆಯಲ್ಲಿದ್ದ ಎಲ್ಲ ಆಹಾರ ಸಾಮಗ್ರಿಗಳು ಮುಗಿದು ಹೋದವು. ಈಗ ಮನೆಯಲ್ಲಿ ಅಡುಗೆ ಮಾಡಲು ಏನೂ ಉಳಿದಿಲ್ಲ. ಏನ್ ಮಾಡ್ಬೇಕು, ಏನ್ ಅಡುಗೆ ಮಾಡಿ ನಿಮ್ಗೆ ಊಟ ಕೊಡ್ಬೇಕು ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ಈಗ ಹಸಿವಿನಿಂದ ಇರಬೇಕಾದ ಪರಿಸ್ಥಿತಿ ಬಂದಿದೆ.
ಗೌರಿ, ನೀನು ಚಿಂತಿಸಬೇಡ. ನಾನು ಈಗಲೇ ಮನೆಗೆ ಬೇಕಾದ ಸಾಮಾನುಗಳನ್ನು ತಂದುಕೊಡುತ್ತೇನೆ ಎಂದು ಹೇಳಿ ಮಲ್ಲಪ್ಪ ಮನೆಯಿಂದ ಹೊರಟನು. ಮನೆಯ ಪರಿಸ್ಥಿತಿಯನ್ನು ನೋಡಿದ ಗೌರಿ ತುಂಬಾ ದುಃಖಪಟ್ಟಳು. ದೇವ್ರೇ, ನಾನ್ ಏನ್ ಅನ್ಕೊಂಡಿದ್ದೆ ಮತ್ತು ಏನಾಯ್ತು? ಈ ಮನುಷ್ಯನಿಗೆ ಕೆಲಸ ಮಾಡುವ ಆಸೆಯೇ ಇಲ್ಲ. ಇವನ ಜೊತೆ ನನ್ನ ಜೀವನ ಹೇಗೆ ಸಾಗುತ್ತದೆ? ಇವನ್ ಏನಾದ್ರೂ ಕೆಲಸ ಮಾಡ್ಲೇಬೇಕು. ಸ್ವಲ್ಪ ಸಮಯದ ನಂತರ ಮಲ್ಲಪ್ಪ 2 ದೊಡ್ಡ ಚೀಲಗಳಲ್ಲಿ ಸಾಮಾನುಗಳನ್ನು ತುಂಬಿಕೊಂಡು ಮನೆಗೆ ಬಂದನು. ಇಷ್ಟೊಂದು ಸಾಮಾನುಗಳನ್ನು ನೋಡಿ ಗೌರಿ ಆಶ್ಚರ್ಯಪಟ್ಟಳು. ನಿಮ್ಮ ಬಳಿ ಒಂದೇ ₹1 ಕೂಡ ಇರ್ಲಿಲ್ಲ. ಹಾಗಿದ್ರೆ ಇಷ್ಟೊಂದು ಸಾಮಾನುಗಳನ್ನು ಎಲ್ಲಿಂದ ತಂದಿರಿ? ಅಯ್ಯೋ ಗೌರಿ, ನಾನು ಈ ಎಲ್ಲ ಸಾಮಾನುಗಳನ್ನು ನನ್ನ ಸ್ನೇಹಿತ ತಿಮ್ಮಣ್ಣನ ಅಂಗಡಿಯಿಂದ ಸಾಲವಾಗಿ ತಂದಿದ್ದೇನೆ. ನಾನು ಕೆಲಸ ಮಾಡಿ ಹಣ ಸಂಪಾದಿಸಿದಾಗ ಅವನ ಸಾಲವನ್ನು ತೀರಿಸುತ್ತೇನೆ. ಸಾಲ ಮಾಡುವುದು ಒಳ್ಳೆಯದಲ್ಲ. ನೀವು ಯಾವುದೇ ಕೆಲಸವನ್ನೇ ಮಾಡುವುದಿಲ್ಲ. ಹಾಗಿದ್ದರೆ ಈ ಸಾಲವನ್ನು ಹೇಗೆ ತೀರಿಸುತ್ತೀರಿ? ಸಮಯಕ್ಕೆ ಸಾಲ ತೀರಿಸದಿದ್ದರೆ ಇಂದು ಸಾಲ ಕೊಟ್ಟವರು ನಾಳೆ ನಮ್ಮ ಮಾನಗೌರವವನ್ನು ಹಾಳು ಮಾಡುತ್ತಾರೆ. ಆಗ ಏನು ಮಾಡುತ್ತೀರಿ? ಆಗ ನೋಡೋಣ. ನಾನಷ್ಟು ಮೂರ್ಖನಲ್ಲ. ಪ್ರತಿಯೊಂದು ವಿಷಯಕ್ಕೂ ಮುಂಚಿತವಾಗಿಯೇ ವ್ಯವಸ್ಥೆ ಮಾಡ್ಕೊಳ್ತೇನೆ. ಆದರೆ ಮಲ್ಲಪ್ಪನ ಮಾತು ಕೇವಲ ಮಾತಾಗಿಯೇ ಉಳಿಯಿತು. ಮನೆಯಲ್ಲಿ ಯಾವಾಗಲಾದರೂ ಆಹಾರ ಸಾಮಗ್ರಿಗಳು ಮುಗಿದಾಗ ಅವನು ಯಾರಾದರೂ ಒಬ್ಬರಿಂದ ಹಣ ಅಥವಾ ಸಾಮಾನುಗಳನ್ನು ಸಾಲವಾಗಿ ಪಡೆದು ಮನೆಗೆ ತರುತ್ತಿದ್ದನು. ಹೀಗೆ ದಿನದಿಂದ ದಿನಕ್ಕೆ ಅವನ ಸಾಲ ಹೆಚ್ಚಾಗ್ತಾ ಹೋಯಿತು. ಒಂದು ದಿನ ಸಾಲ ಕೊಟ್ಟವರು ತಮ್ಮ ಹಣವನ್ನು ವಾಪಸ್ ಪಡೆಯಲು ಮಲ್ಲಪ್ಪನ ಮನೆಗೆ ಬರಲು ಪ್ರಾರಂಭಿಸಿದರು. ಮಲ್ಲಪ್ಪ, ನಮ್ಮ ಹಣವನ್ನು ಯಾವಾಗ ಕೊಡ್ತೀಯಾ? ಸ್ವಲ್ಪ ಸಮಯ ಕೊಡಿ. ನಾನು ಕೆಲಸ ಮಾಡಿ ಹಣ ಸಂಪಾದಿಸಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಆದರೆ ಮಲ್ಲಪ್ಪ ಕೆಲಸ ಮಾಡಲೇ ಇಲ್ಲ. ಸಾಲ ಮಾತ್ರ ಹೆಚ್ಚಾಗುತ್ತಾ ಹೋಯಿತು. ಈ ಪರಿಸ್ಥಿತಿಯಿಂದ ಬೇಸತ್ತ ಗೌರಿ ಒಂದು ದಿನ ತನ್ನ ತಾಯಿಯ ಮನೆಗೆ ಹೋಗಿಬಿಟ್ಟಳು. ಹೆಂಡತಿ ಮನೆ ಬಿಟ್ಟು ಹೋದ ನಂತರ ಮಲ್ಲಪ್ಪನ ಜೀವನ ಮತ್ತೆ ಮೊದಲಿನಂತೆಯೇ ಆಗಿಬಿಟ್ಟಿತು. ಒಂದು ದಿನ ಮಲ್ಲಪ್ಪ ಒಬ್ಬನೇ ಕುಳಿತು ಯೋಚಿಸುತ್ತಿದ್ದನು. ಗೌರಿ ತನ್ನ ತಾಯಿಯ ಮನೆಗೆ ಹೋದ ನಂತರ ನನ್ನ ಸ್ಥಿತಿ ಮತ್ತೆ ಮೊದಲಿನಂತಾಗಿದೆ. ಮನೆಯಲ್ಲಿ ತಿನ್ನಲು ಏನೂ ಇಲ್ಲ. ಈಗ ಯಾರೂ ನನಗೆ ಸಾಲ ಕೊಡಲು ಸಿದ್ಧರಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಸಾಲ ಕೊಟ್ಟವರ ಸಾಲು ನನ್ನ ಮನೆಯ ಮುಂದೆ ನಿಂತಿರುತ್ತದೆ. ಗೌರಿ ಹೇಳಿದ್ದು ಸತ್ಯ. ನಾನು ಸಾಲ ಮಾಡಿದ ಹಣವನ್ನು ಹೇಗೆ ತೀರಿಸಲಿ? ಹೇಗಾದರೂ ಮಾಡಿ ಈ ಸಾಲ ಕೊಟ್ಟವರ ಕಾಟದಿಂದ ತಪ್ಪಿಸಿಕೊಳ್ಳಬೇಕು. ಒಂದು ಕೆಲಸ ಮಾಡ್ತೇನೆ. ನನ್ನ ಅತ್ತೆಯ ಮನೆಗೋಗ್ತೇನೆ ಎಂದುಕೊಂಡು ಮಲ್ಲಪ್ಪ ತನ್ನ ಹೆಂಡತಿ ಗೌರಿಯ ತಾಯಿಯ ಮನೆಗೆ ಹೋಗಲು ಹೊರಟನು. ನಾನು ಕೆಲವು ತಿಂಗಳು ಅಲ್ಲೇ ಇರುತ್ತೇನೆ. ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡುತ್ತೇನೆ. ಸಾಲ ಕೊಟ್ಟವರ ಕಾಟದಿಂದ ತಪ್ಪಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ಮಾರ್ಗ ಇನ್ನೇನಿದೆ? ನಾನು ಇಲ್ಲಿ ಇದ್ದರೆ ಸಾಲ ಕೇಳುವವರು ನನ್ನನ್ನು ಹುಡುಕಿಕೊಂಡು ಬಂದು ತೊಂದರೆ ಕೊಡಲು ಸಾಧ್ಯವಿಲ್ಲ. ಹೋಗುತ್ತಾ ಹೋಗುತ್ತಾ ಮಲ್ಲಪ್ಪ ತುಂಬಾ ದಣಿದನು. ಅವನ ಕಾಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತು. ಆದ್ದರಿಂದ ದಾರಿಯಲ್ಲಿದ್ದ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯಲು ಆರಂಭಿಸಿದನು. ಸ್ವಲ್ಪ ಸಮಯದ ನಂತರ ಅಲ್ಲಿಯೇ ಮಲಗಿ ನಿದ್ರೆ ಮಾಡಿದನು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ಬಳಿಕ ಮಲ್ಲಪ್ಪ ಮತ್ತೆ ತನ್ನ ಅತ್ತೆ ಮನೆ ಕಡೆಗೆ ಹೊರಟನು. ಹೀಗೆ ನಡ್ಕೊಂಡು ಹೋದ್ರೆ ನಾನು ಅತ್ತೆಮನ ತಲುಪುವಷ್ಟರಲ್ಲಿ ಸತ್ತೋಗ್ತೇನೆ. ನನ್ನನ್ನು ಕರೆದೊಯ್ಯಲು ಯಾವುದೇ ವಾಹನ ಕೂಡ ಸಿಕ್ತಿಲ್ಲ. ಯಾವ ವಾಹನ ಸಿಕ್ಕರೂ ಅದರಲ್ಲಿ ಕುಳಿತು ಅತ್ತಮನೆಗೆ ಹೋಗ್ಬೋದಿತ್ತು. ಅಷ್ಟರಲ್ಲಿ ಮಲ್ಲಪ್ಪನ ಕಣ್ಣಿಗೆ ಒಂದು ಕುದುರೆ ಕಾಣಿಸಿತು. ಅಯ್ಯೋ, ಎಷ್ಟು ಸುಂದರವಾದ ಕುದುರೆ! ಇದಕ್ಕಿಂತ ಒಳ್ಳೆಯ ಸವಾರಿ ನನಗೆ ಇನ್ನೇನ್ ಬೇಕು? ಆದರೆ ಈ ಕುದುರೆ ಯಾರದ್ದು? ಇದರ ಮಾಲೀಕ ಎಲ್ಲಿಯೂ ಕಾಣಿಸ್ತಿಲ್ಲ. ಬಹುಶಃ ತನ್ನ ಮಾಲೀಕನ ಕಣ್ಣು ತಪ್ಪಿಸಿ ಓಡಿ ಬಂದಿರಬೇಕು. ಅಬ್ಬಾ ದೇವರೇ, ಇಂದು ನನ್ನ ಅದೃಷ್ಟವೇ ಬದಲಾಗಿದೆ. ಈ ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಆರಾಮವಾಗಿ ಅತ್ತೆ ಮನೆಗೆ ಹೋಗಬಹುದು ಎಂದುಕೊಂಡ ಮಲ್ಲಪ್ಪ
ಕುದುರೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿದನು. ಆದ್ರೆ ಮಲ್ಲಪ್ಪ ಅದರ ಮೇಲೆ ಕುಳಿತ ತಕ್ಷಣ ಕುದುರೆ ಅವನನ್ನು ಕೆಳಗೆ ಬೀಳಿಸಿತು. ಅಯ್ಯೋ, ಕೊಂದು ಬಿಟ್ಟಿತು ಈ ಕುದುರೆ. ನಾನಿದನ್ನು ತುಂಬಾ ಸಾಧು ಪ್ರಾಣಿ ಅಂದ್ಕೊಂಡಿದ್ದೆ, ಆದ್ರೆ ಇದು 1ನೇ ತರಗತಿಯ ಕಿತಾಪತಿ ಕುದುರೆಯಾಗಿದೆ. ಇವತ್ತು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನೀನು ಕೂಡ ಜೀವನ ಪೂರ್ತಿ ನೆನಪಿಟ್ಕೊಳ್ಬೇಕು. ನಿನ್ನ ಹಾದಿಗೆ ಮಲ್ಲಪ್ಪ ಅನ್ನವನು ಬಂದಿದ್ದನು ಅಂದು. ನಿಲ್ಲು ನಿಲ್ಲು, ಈಗ ನಿನಗೆ ಮಜಾ ತೋರಿಸ್ತೇನೆ. ಮಲ್ಲಪ್ಪ ಆ ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿಹಾಕಿದನು. ನಂತರ ಕೋಪದಿಂದ ಅದನ್ನು ಹೊಡೆಯಲು ಶುರುಮಾಡಿದನು. ಹೀಗೆ ಕುದುರೆಯನ್ನು ಹೊಡೆಯುತ್ತಿದ್ದಾಗ ಮಲ್ಲಪ್ಪನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಈ ಕುದುರೆಯ ಮಾಲೀಕ ನನ್ನನ್ನು ಕುದುರೆಯನ್ನು ಹೊಡೆಯುತ್ತಿರುವುದನ್ನು ನೋಡಿಬಿಟ್ರೆ, ಅವನು ನನ್ನನ್ನು ನೋಡಿದರೆ ನನ್ನ ಪರಿಸ್ಥಿತಿ ಕೆಟ್ಟದ್ದಾಗುತ್ತದೆ. ಅವನ ಕೈಗೆ ಸಿಕ್ಕರೆ ನನ್ನ ಕಥೆ ಮುಗಿಯಿತು ಎಂದುಕೊಂಡ ಮಲ್ಲಪ್ಪ ಕುದುರೆಯನ್ನು ಮರಕ್ಕೆ ಕಟ್ಟಿಯೇ ಬಿಟ್ಟು ತನ್ನ ಅತ್ತೆ ಮನೆಗೆ ಹೊರಟನು. ಸ್ವಲ್ಪ ಸಮಯದ ನಂತರ ಮಲ್ಲಪ್ಪ ತನ್ನ ಅತ್ತೆ ಮನೆ ತಲುಪಿದನು. ಅಯ್ಯೋ ಅಳಿಯನೇ, ನೀನಾ? ಇಷ್ಟೊತ್ತಿಗೆ ನಾನು ಗೌರಿಯ ಜೊತೆ ನಿನ್ ಬಗ್ಗೆಯೇ ಮಾತ್ನಾಡ್ತಿದ್ದೆ. ನಿನ್ನ ಆಯಸ್ಸು ತುಂಬಾ ದೊಡ್ಡದಿದೆ ಅನಿಸ್ತಿದೆ. ಹೇಳು, ಎಲ್ಲವೂ ಚೆನ್ನಾಗಿದೆಯಾ? ಹೌದು ಮಾವ, ಎಲ್ಲವೂ ಚೆನ್ನಾಗಿದೆ. ನನಗೆ ನಿಮ್ಮ ನೆನಪಾಗುತ್ತಿತ್ತು. ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆ. ಪಕ್ಕದಲ್ಲಿ ನಿಂತಿದ್ದ ಗೌರಿ ಮಲ್ಲಪ್ಪ ಸುಳ್ಳು ಹೇಳುತ್ತಿರುವುದನ್ನು ಅರ್ಥ ಮಾಡ್ಕೊಂಡ್ಳು. ಅವನು ತನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂಬುದು ಅವಳಿಗೆ ಗೊತ್ತಾಗಿತ್ತು. ಗೌರಿ, ನೀನು ಅಲ್ಲೇ ನಿಂತುಕೊಂಡು ಏನು ಯೋಚಿಸ್ತಿದ್ದಿ? ಗೌರಿ ಮಲ್ಲಪ್ಪನಿಗೆ ನೀರು ತರಲು ಒಳಗೆ ಹೋದಳು. ಅಳಿಯನೇ, ನಾನು ಒಂದು ಕೆಲಸದ ನಿಮಿತ್ತ ಹೊರಗೆ ಹೋಗುತ್ತಿದ್ದೇನೆ. 1-2 ಗಂಟೆಗಳಲ್ಲಿ ವಾಪಸ್ ಬರುತ್ತೇನೆ. ನೀವು ಆರಾಮವಾಗಿರಿ. ಶಂಕರಪ್ಪ ಹೊರಗೆ ಹೋದ ನಂತರ ಗೌರಿ ಮಲ್ಲಪ್ಪನ ಬಳಿ ಬಂದಳು. ಹೇಗಿದ್ದೀರಿ? ಅಯ್ಯೋ ಗೌರಿ, ತುಂಬಾ ಆರಾಮಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ನಾನೂ ಚೆನ್ನಾಗಿದ್ದೇನೆ. ನೀವು ಇಷ್ಟು ದೂರ ನಡೆದುಕೊಂಡು ಬಂದಿರ್ಬೋದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನ್ ನಿಮ್ಗಾಗಿ ತಿಂಡಿ ತಂದ್ಕೊಡ್ತೇನೆ. ಗೌರಿ ಮಲ್ಲಪ್ಪನಿಗಾಗಿ ಬಿಸಿ ಬಿಸಿ ಸಮೋಸಾಗಳನ್ನು ತಯಾರಿಸಿ ತಂದಳು. ಸಮೋಸಾಗಳಿದ್ದ ತಟ್ಟೆಯನ್ನ ನೋಡಿದ ಮಲ್ಲಪ್ಪ ತನ್ನ ಹೆಂಡತಿಗೆ ಹೇಳಿದನು. ಅಯ್ಯೋ ಗೌರಿ, ನೀನೀ ಸಮೋಸಾಗಳನ್ನೇಕೆ ತಂದೆ? ನಾನು ಸಮೋಸ ಮತ್ತು ಸಿಹಿ ತಿಂಡಿಗಳನ್ನು ತಿಂದು ತಿಂದು ಸಾಕಾಗೋಗಿದ್ದೇನೆ. ಈಗ ಅವುಗಳನ್ನು ನೋಡಲು ನನಗೆ ಮನಸ್ಸಾಗುವುದಿಲ್ಲ. ಮಲ್ಲಪ್ಪನ ಮಾತು ಕೇಳಿದ ಗೌರಿ ಮನಸ್ಸಿನಲ್ಲಿ ಯೋಚಿಸಿದಳು. ಇವರು ಹೇಳುವುದನ್ನು ನೋಡಿದರೆ ಇವರ ಕೆಲಸ ವ್ಯವಹಾರ ಈಗ ಚೆನ್ನಾಗಿ ನಡೆಯುತ್ತಿರುವಂತಿದೆ. ಅದಕ್ಕೆ ಸಮೋಸ ಮತ್ತು ಸಿಹಿತಿಂಡಿ ತಿನ್ನಲು ಬೇಡ ಎನ್ನುತ್ತಿದ್ದಾರೆ. ಇಲ್ಲದಿದ್ದರೆ ಮೊದಲಿವರು ಎಷ್ಟು ಸಮೋಸ ಮತ್ತು ಸಿಹಿತಿಂಡಿಗಳನ್ನು ತಿನ್ನುತ್ತಿದ್ದರು? ಗೌರಿ ಏನು ಯೋಚಿಸುತ್ತಿದ್ದಾಳೆ ಎಂಬುದನ್ನು ಗಮನಿಸಿದ ಮಲ್ಲಪ್ಪ ಅವಳನ್ನು ಕೇಳಿದನು. ಅಯ್ಯೋ ಗೌರಿ, ಯೋಚಿಸುತ್ತಿದೀಯಾ? ಆ ಸಮೋಸಗಳನ್ನು ನನಗೆ ಕೊಡು. ನೀನಿಷ್ಟು ಪ್ರೀತಿಯಿಂದ ನನ್ನಿಗಾಗಿ ತಂದಿದೀಯಲ್ಲ, ಹಾಗಾಗಿ ಸ್ವಲ್ಪವಾದರೂ ತಿನ್ಬೇಕು. ಹೋಗು, ಈಗ ನನಗಾಗಿ ಇನ್ನೇನಾದರೂ ತಿನ್ನಲು ಸಿದ್ಧಪಡಿಸು. ನನಗೆ ತುಂಬಾ ಹಸಿವಾಗಿದೆ. ಗೌರಿ ಮಲ್ಲಪ್ಪನಿಗಾಗಿ ಊಟ ತಯಾರಿಸಲು ಒಳಗೆ ಹೋದಳು. ಸ್ವಲ್ಪ ಸಮಯದ ನಂತರ ಮನೆಯ ಹೊರಗಿನಿಂದ ಜೋರಾಗಿ ಗದ್ದಲ ಕೇಳಿಸತೊಡಗಿತು. ಮಲ್ಲಪ್ಪ ಮನೆಯಿಂದ ಹೊರಗೆ ಬಂದು ಅಲ್ಲಿದ್ದ ಜನರನ್ನು ಕೇಳಿದನು. ಏನಪ್ಪ, ಇಷ್ಟೊಂದು ಗದ್ದಲ ಏಕೆ ಮಾಡುತ್ತಿದ್ದೀರಿ? ಏನಾಯ್ತು? ಅಳಿಯನವರೇ, ಈ ವ್ಯಕ್ತಿಯ ಕುದುರೆ ಎಲ್ಲೋ ಓಡಿ ಹೋಗಿದೆ. 5 ದಿನಗಳಾಗಿವೆ, ಆದರೆ ಇನ್ನೂ ಅವನ ಕುದುರೆ ಸಿಕ್ಕಿಲ್ಲ. ಇದನ್ನು ಕೇಳಿದ ಮಲ್ಲಪ್ಪನ ಮನಸ್ಸಿನಲ್ಲಿ ಅನುಮಾನ ಮೂಡಿತು. ಎಲ್ಲೋ ಈ ವ್ಯಕ್ತಿಯ ಕುದುರೆಯೇ ನಾನು ಮರಕ್ಕೆ ಕಟ್ಟಿಬಿಟ್ಟು ಬಂದ ಕುದುರೆಯಾಗಿರಬಹುದೇ? ಈಗ ಆ ಕುದುರೆ ಎಲ್ಲಿದೆಯೋ ಗೊತ್ತಿಲ್ಲ. ಕುದುರೆಯ ಮಾಲೀಕನ ಬಳಿ ಹೋಗಿ ಮಲ್ಲಪ್ಪ ಅವನಿಗೆ ಧೈರ್ಯ ಹೇಳಿದನು. ನೀವು ಚಿಂತಿಸಬೇಡಿ, ನಿಮ್ಮ ಕುದುರೆ ಬೇಗನೆ ಸಿಗುತ್ತದೆ. ಮೊದಲು ನಿಮ್ಮ ಕೈಯನ್ನು ನನಗೆ ತೋರಿಸಿ. ಕುದುರೆಯ ಮಾಲೀಕ ತನ್ನ ಕೈಯನ್ನು ಮಲ್ಲಪ್ಪನಿಗೆ ತೋರಿಸಿದನು.
ನೋಡಿದ ತಕ್ಷಣ ಮಲ್ಲಪ್ಪ ಗಂಭೀರವಾಗಿ ಮಾತನಾಡಲು ಆರಂಭಿಸಿದನು. ನಿಮ್ಮ ಕುದುರೆಯನ್ನು ಯಾರೂ ಶತ್ರು ಹಳ್ಳಿಯ ಹೊರಗಿರುವ ಕಾಡಿನಲ್ಲಿ ಒಂದು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಮಲ್ಲಪ್ಪನ ಮಾತು ಕೇಳಿ ಕುದುರೆಯ ಮಾಲೀಕ ಆಶ್ಚರ್ಯಪಟ್ಟನು. ಆದರೆ ಅಳಿಯನವರೇ, ನನ್ನ ಕೈ ನೋಡಿ ಇಷ್ಟು ಖಚಿತವಾಗಿ ಕುದುರೆ ಹಳ್ಳಿಯ ಹೊರಗಿನ ಕಾಡಿನಲ್ಲಿರುವ ಮರಕ್ಕೆ ಕಟ್ಟಲಾಗಿದೆ ಎಂದು ಹೇಗೆ ಹೇಳುತ್ತೀರಿ? ಅದನ್ನೆಲ್ಲ ನಿಮಗೆ ನಂತರ ಹೇಳ್ತೇನೆ. ಮೊದಲು ನೀವು ಬೇಗನೆ ಹೋಗಿ ಕುದುರೆಯನ್ನ ಕರೆದುಕೊಂಡು ಬನ್ನಿ. ಅದಕ್ಕಿಂತ ಮೊದಲು ಬೇರೆ ಯಾರಾದ್ರೂ ಆ ಕುದುರೆಯನ್ನ ಬಿಚ್ಚಿಕೊಂಡು ಹೋಗ್ಬಿಟ್ರೆ ಕಷ್ಟವಾಗುತ್ತದೆ. ಮಲ್ಲಪ್ಪನ ಮಾತು ಕೇಳಿದ ಕುದುರೆಯ ಮಾಲೀಕ ತಕ್ಷಣವೇ ಹಳ್ಳಿಯ ಹೊರಗಿನ ಕಾಡಿನ ಕಡೆಗೆ ಹೊರಟನು. ಸ್ವಲ್ಪ ಸಮಯ ಕುದುರೆಯನ್ನು ಹುಡುಕಿದ ನಂತರ ಅವನಿಗೆ ಒಂದು ಮರಕ್ಕೆ ಕಟ್ಟಿದ್ದ ತನ್ನ ಕುದುರೆ ಕಾಣಿಸಿತು. ಮಲ್ಲಪ್ಪ ಹೇಳಿದಂತೆಯೇ ಮರಕ್ಕೆ ಕಟ್ಟಲ್ಪಟ್ಟಿತ್ತು. ಕುದುರೆಯನ್ನು ಕಂಡು ಸಂತೋಷಗೊಂಡ ಮಾಲೀಕ ಅದನ್ನು ಬಿಚ್ಚಿ ತನ್ನೊಂದಿಗೆ ಹಳ್ಳಿಯ ಕಡೆಗೆ ಕರೆದುಕೊಂಡು ಹೊರಟನು. ಹೋಗುತ್ತಾ ತನ್ನ ಪ್ರೀತಿಯ ಕುದುರೆಯೊಂದಿಗೆ ಮಾತನಾಡಲು ಆರಂಭಿಸಿದನು. ನನ್ನ ಪ್ರೀತಿಯ ಕುದುರೆಯೇ, ನಿನ್ನನ್ನು ನಾನು ಎಲ್ಲೆಲ್ಲಿ ಹುಡುಕಲಿಲ್ಲ ಹೇಳು. ಎಲ್ಲಾ ಕಡೆ ಹುಡುಕಿದೆ, ಆದರೆ ನೀನು ಎಲ್ಲಿಯೂ ಸಿಗಲಿಲ್ಲ. ಗೌರಿಯ ಗಂಡ ಮಲ್ಲಪ್ಪ ನನಗೆ ಹೇಳದೇ ಇದ್ದಿದ್ದರೆ ಬಹುಶಃ ನೀನು ನನಗೆ ಎಂದಿಗೂ ಸಿಗುತ್ತಿರಲಿಲ್ಲ. ನೀನಿಲ್ದೆ ನಾನು ತುಂಬಾ ಒಂಟಿಯಾಗ್ಬಿಟ್ಟಿದ್ದೆ ಗೆಳೆಯ. ನೀನು ನನ್ನ ಜೊತೆ ಇಲ್ಲದಿದ್ದಾಗ ನನ್ನ ಜೀವನವೇ ಖಾಲಿಯಾಗಿತ್ತು. ಅವನು ತನ್ನ ಕುದುರೆಯನ್ನು ಪ್ರೀತಿಯಿಂದ ಕರೆದುಕೊಂಡು ಹಳ್ಳಿಯ ಕಡೆಗೆ ಸಾಗಿದನು. ಕುದುರೆಯನ್ನು ಕರೆದುಕೊಂಡು ಆ ವ್ಯಕ್ತಿ ಸಂತೋಷದಿಂದ ತನ್ನ ಮನೆಗೆ ಹಿಂದಿರುಗಿದನು. ನಂತರ ಹಳ್ಳಿಯ ಜನರಿಗೆ ಮಲ್ಲಪ್ಪನ ಬಗ್ಗೆ ಹೆಮ್ಮೆಯಿಂದ ಹೇಳತೊಡಗಿದನು. ಸಹೋದರರೇ, ಗೌರಿಯ ಗಂಡ ಮಲ್ಲಪ್ಪ ಸಾಮಾನ್ಯ ಮನುಷ್ಯನಲ್ಲ. ಅವನು ಬಹಳ ದೊಡ್ಡ ಅಂತರ್ಯಾಮಿ. ನನ್ನ ಕೈಯನ್ನು ನೋಡಿದ ಕೂಡಲೇ ನನ್ನ ಕುದುರೆ ಎಲ್ಲಿದೆ ಎಂಬುದನ್ನು ನಿಖರವಾಗಿ ಹೇಳಿಬಿಟ್ಟನು. ನಿಮ್ಮಲ್ಲಿ ಯಾರಿಗಾದರೂ ಯಾವುದಾದರೂ ಸಮಸ್ಯೆ ಇದ್ದರೆ ಅಥವಾ ಯಾವುದಾದರೂ ವಸ್ತು ಕಳೆದು ಹೋಗಿದ್ದರೆ ನೀವು ಕೂಡ ಮಲ್ಲಪ್ಪನಿಗೆ ನಿಮ್ಮ ಕೈ ತೋರಿಸಿ ಅದರ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಮಾತು ಕೇಳಿದ ಹಳ್ಳಿಯ ಜನರೆಲ್ಲರೂ ಮಲ್ಲಪ್ಪನನ್ನು ಹೊಗಳತೊಡಗಿದ್ರು. ಗೌರಿಗೂ ತನ್ನ ಗಂಡನನ್ನು ಎಲ್ಲರೂ ಹೊಗಳುತ್ತಿರುವುದನ್ನು ನೋಡಿ ತುಂಬಾ ಸಂತೋಷವಾಯಿತು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ರಾತ್ರಿ ಮಲ್ಲಪ್ಪನಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಚಡಪಡಿಕೆ ಉಂಟಾಯಿತು. ಆದ್ದರಿಂದ ಅವನು ಮನೆಯಿಂದ ಹೊರಗೆ ಬಂದು ಸ್ವಲ್ಪ ಹೊತ್ತು ಅಡ್ಡಾಡಲು ಪ್ರಾರಂಭಿಸಿದನು. ಅಡ್ಡಾಡುತ್ತಾ ಅವನು ಕಾಡಿನ ಕಡೆಗೆ ಹೋಗಿಬಿಟ್ಟನು. ಕಾಡಿನಲ್ಲಿ ಮಲ್ಲಪ್ಪನಿಗೆ ಕೆಲವು ಕಳ್ಳರು ಎದುರಾದರು. ಕಳ್ಳರನ್ನು ನೋಡಿದ ಮಲ್ಲಪ್ಪ ತುಂಬಾ ಭಯಗೊಂಡನು. ಕಳ್ಳರ ನಾಯಕ ಮಲ್ಲಪ್ಪನನ್ನು ಕೇಳಿದನು. ನೀನು ಯಾರೋ? ಇಷ್ಟು ರಾತ್ರಿ ಸಮಯದಲ್ಲಿ ಈ ಕಾಡಿನಲ್ಲಿ ಏನು ಮಾಡುತ್ತಿದ್ದೀಯಾ? ಮಲ್ಲಪ್ಪ ತುಂಬಾ ಹೆದರಿದನು. ಅವನು ಮನಸ್ಸಿನಲ್ಲಿ ಯೋಚಿಸಿದನು. ನಾನು ಇವರಿಗೆ ನಿಜ ಹೇಳದಿದ್ರೆ ಇವರು ನನ್ನನ್ನು ಹೊಡೆದು ಬಿಡಬಹುದು. ಒಂದು ಕೆಲಸ ಮಾಡುತ್ತೇನೆ. ನಾನು ಕಳ್ಳನೆ ಎಂದು ಇವರಿಗೆ ಸುಳ್ಳು ಹೇಳಿಬಿಡುತ್ತೇನೆ. ನಂತರ ಮಲ್ಲಪ್ಪ ಕಳ್ಳರ ನಾಯಕನಿಗೆ ಹೇಳಿದನು. ಅಯ್ಯ, ಏಕೆ ಕೋಪ ಮಾಡಿಕೊಳ್ಳುತ್ತಿದ್ದೀರಿ? ನಾನು ನಿಮ್ಮಂತೆಯೇ ಒಬ್ಬ ಕಳ್ಳ. ಆದರೆ ಒಂದು ವ್ಯತ್ಯಾಸವಿದೆ. ನೀವು ಎಲ್ಲರೂ ಗುಂಪಾಗಿ ಕಳ್ಳತನ ಮಾಡುತ್ತೀರಿ, ನಾನು ಒಬ್ಬನೇ ಕಳ್ಳತನ ಮಾಡುತ್ತೇನೆ. ಇಂದು ಎಲ್ಲಿಯೂ ಕಳ್ಳತನ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ದಣಿದು ನನ್ನ ಮನೆಗೆ ಹಿಂದಿರುಗುತ್ತಿದ್ದೇನೆ. ಮಲ್ಲಪ್ಪನ ಮಾತು ಕೇಳಿದ ಕಳ್ಳರ ನಾಯಕ ಅವನನ್ನು ನಂಬಿದನು. ಓ, ಹಾಗಾದ್ರೆ ನೀನು ನಮ್ಮಂತೆಯೇ ಕಳ್ಳನಾಗಿದ್ದೀಯಾ? ಈಗ ನೀನು ಹೆದರಬೇಕಾದ ಅಗತ್ಯವಿಲ್ಲ. ಒಂದು ಕೆಲಸ ಮಾಡು, ನಮ್ ಜೊತೆ ಬಾ. ನಮ್ ಜೊತೆ ಸೇರಿ ಕಳ್ಳತನ ಮಾಡಿದ್ರೆ ಚೆನ್ನಾಗಿ ಮಜಾ ಮಾಡಬಹುದು. ಬೇರೆ ದಾರಿ ಇಲ್ಲದೆ ಮಲ್ಲಪ್ಪ ಕಳ್ಳರ ಜೊತೆ ಹೋಗಬೇಕಾಯಿತು. ಸ್ವಲ್ಪ ಸಮಯದ ನಂತರ ಕಳ್ಳರ ನಾಯಕ ಮಲ್ಲಪ್ಪನಿಗೆ ಎಚ್ಚರಿಕೆ ನೀಡಿದನು. ಮಲ್ಲಪ್ಪ, ಇಂದಿನಿಂದ ನೀನು ನಮ್ಮ ಸಂಗಾತಿ. ನನ್ನ ಮಾತನ್ನು ಚೆನ್ನಾಗಿ ಕೇಳು. ನಾವು ಯಾವ ಮನೆಯಲ್ಲೇ ಕಳ್ಳತನ ಮಾಡಲು ಹೋದರೂ ಆ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಮಾತ್ರ ಕದಿಯಬೇಕು. ಹಾಗೆಯೇ ನಾವು ಅಲ್ಲಿ ಬಂದಿದ್ದೇವೆ ಎಂಬುದನ್ನು ತಿಳಿಸುವ ಯಾವುದೇ ವಸ್ತುವನ್ನು ಅಲ್ಲೇ ಬಿಟ್ಟು ಬರಬಾರದು.
ಇಲ್ಲದಿದ್ದರೆ ನಾವು ಸಿಕ್ಕಿಬೀಳುತ್ತೇವೆ. ಸರಿ ಅಣ್ಣ, ನನಗೆ ಅರ್ಥವಾಯಿತು. ನೀವು ಹೇಗೆ ಹೇಳುತ್ತೀರೋ ಹಾಗೆಯೇ ಮಾಡುತ್ತೇನೆ. ನಂತರ ಎಲ್ಲರೂ ಸೇರಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಲು ಒಳಗೆ ನುಗ್ಗಿದರು. ಎಲ್ಲಾ ಕಳ್ಳರು ಮೌನವಾಗಿ ಬೆಲೆಬಾಳುವ ವಸ್ತುಗಳನ್ನು ಕದಿಯತೊಡಗಿದರು. ಅಷ್ಟ್ರಲ್ಲಿ ಮಲ್ಲಪ್ಪನ ಕಣ್ಣಿಗೆ ಒಂದು ದೊಡ್ಡ ಹಿತ್ತಾಳೆಯ ಪರಾತ್ ಕಾಣಿಸಿತು. ರಾತ್ರಿಯಾಗಿದ್ದರಿಂದ ಆ ಪರಾತ್ ಹೊಳೆಯುತ್ತಿತ್ತು. ಅದು ಮಲ್ಲಪ್ಪನಿಗೆ ಚಿನ್ನದಂತೆಯೇ ಕಾಣಿಸಿತು. ಅಯ್ಯೋ, ಎಷ್ಟು ದೊಡ್ಡ ಚಿನ್ನದ ಪರಾತ್! ಈ ಮನೆಯಲ್ಲಿರುವ ಎಲ್ಲ ವಸ್ತುಗಳಿಗಿಂತ ಇದೇ ಹೆಚ್ಚು ಬೆಲೆ ಬಾಳುವ ವಸ್ತುವಾಗಿರಬೇಕು. ನಾನಿದನ್ನ ತೆಗೆದುಕೊಂಡರೆ ಕಳ್ಳನ ನಾಯಕ ನನ್ನ ಮೇಲೆ ತುಂಬಾ ಸಂತೋಷಪಡುತ್ತಾನೆ ಎಂದುಕೊಂಡ ಮಲ್ಲಪ್ಪ ಆ ಪರಾತನ್ನು ಎತ್ತಿಕೊಂಡನು. ಅಯ್ಯೋ, ಪರಾತ್ ತುಂಬಾ ಭಾರವಾಗಿದೆ. ಖಂಡಿತವಾಗಿಯೂ ಇದಕ್ಕೆ ತುಂಬಾ ಬೆಲೆ ಸಿಗುತ್ತದೆ. ಆದರೆ ಮೊದಲು ಇದನ್ನು ಬಾರಿಸಿ ನೋಡ್ತೇನೆ. ಇದರ ಲೋಹವೂ ಒಳ್ಳೆಯದೇ ಅಥವಾ ಇಲ್ಲವೇ ಎಂದು ತಿಳಿಯುತ್ತದೆ. ಮಲ್ಲಪ್ಪ ಆ ಪರಾತನ್ನು ಬಾರಿಸಿದ ತಕ್ಷಣ ದೊಡ್ಡ ಶಬ್ದವಾಯಿತು. ಆ ಶಬ್ದ ಕೇಳಿ ಮನೆಯಲ್ಲಿದ್ದ ಎಲ್ಲರೂ ಎಚ್ಚರಗೊಂಡರು. ಮನೆಯವರು ತಕ್ಷಣ ಹೊರಗೆ ಬಂದು ಕಳ್ಳರನ್ನು ಹಿಡಿದುಕೊಂಡರು. ಮಲ್ಲಪ್ಪನನ್ನು ಕಳ್ಳರ ಜೊತೆಗೆ ಹಿಡಿದು ರಾಜನ ಮುಂದೆ ಕರೆದುಕೊಂಡು ಹೋದರು. ಆ ಮನೆಯ ಮಾಲೀಕ ರಾಜನಿಗೆ ನಡೆದ ಎಲ್ಲ ವಿಷಯವನ್ನೂ ವಿವರಿಸಿದನು. ನಂತರ ರಾಜ ಮಲ್ಲಪ್ಪನನ್ನು ಪ್ರಶ್ನಿಸಿದರು. ಏನಪ್ಪ, ನೀನು ಪರಾತನ್ನು ಏಕೆ ಬಾರಿಸುತ್ತಿದ್ದೆ? ನೀನು ಪರಾತ್ ಬಾರಿಸಿದ್ದರಿಂದಲೇ ಎಲ್ಲಾ ಕಳ್ಳರು ಸಿಕ್ಕಿಬಿದ್ರು. ಮಲ್ಲಪ್ಪ ತನ್ನ ಎಂದಿನ ಚಾಣಾಕ್ಷತನದಿಂದ ರಾಜನಿಗೆ ಉತ್ತರಿಸಿದನು. ಮಹಾರಾಜರೇ, ನಾನು ಕಳ್ಳನಲ್ಲ. ನಾನು ತುಂಬಾ ಸರಳ ಮತ್ತು ಪ್ರಾಮಾಣಿಕ ಮನುಷ್ಯ. ನಾನು ಈ ಕಳ್ಳರನ್ನು ಹಿಡಿಯಿಸಬೇಕೆಂದೇ ಆ ಪರಾತನ್ನು ಬಾರಿಸಿದೆ. ಪರಾತನ ಶಬ್ದ ಕೇಳಿ ಮನೆಯವರು ಎಚ್ಚರಗೊಂಡು ಈ ಕಳ್ಳರನ್ನು ಹಿಡಿದುಕೊಳ್ಳುತ್ತಾರೆ ಎಂದು ನನಗೆ ಗೊತ್ತಿತ್ತು. ರಾಜ ಮಲ್ಲಪ್ಪನ ಮಾತನ್ನು ನಂಬಿದನು. ನಿಜವೇ ಇರಬೇಕು. ಇವನು ಕಳ್ಳರ ಸಂಗಡಿಗನಾಗಿದ್ದರೆ ಕಳ್ಳತನ ಮಾಡುವ ಸಮಯದಲ್ಲಿ ಪರಾತನ್ನು ಏಕೆ ಬಾರಿಸುತ್ತಾನೆ? ಖಂಡಿತವಾಗಿಯೂ ಕಳ್ಳರನ್ನು ಹಿಡಿಸಲೆಂದೇ ಪರಾತ್ ಬಾರಿಕಿರಬೇಕು. ರಾಜ ಮಲ್ಲಪ್ಪನ ಮೇಲೆ ಸಂತೋಷಗೊಂಡು ಅವನನ್ನು ಹೊಗಳಿದನು. ಶಾಬಾಷ್ ಯುವಕನೇ, ನಿನ್ನ ಮೇಲೆ ನಮಗೆ ತುಂಬಾ ಸಂತೋಷವಾಗಿದೆ. ನೀನು ಬಹಳ ಚಾಣಾಕ್ಷತನದಿಂದ ಈ ಕಳ್ಳರನ್ನು ಹಿಡಿಯಲು ಸಹಾಯ ಮಾಡಿದ್ದೀಯ. ನಿನ್ನ ಈ ಧೈರ್ಯ ಮತ್ತು ಬುದ್ಧಿವಂತಿಕೆಗೆ ಬಹುಮಾನವಾಗಿ ನಿನಗೆ 30 ಚಿನ್ನದ ನಾಣ್ಯಗಳನ್ನು ನೀಡಲಾಗುತ್ತದೆ. ತುಂಬಾ ಧನ್ಯವಾದಗಳು ಮಹಾರಾಜರೇ. ಈಗ ನಾನು ಮನೆಗೆ ಹೋಗಲು ಅನುಮತಿ ನೀಡಿ. ರಾಜನ ಅನುಮತಿ ಪಡೆದುಕೊಂಡ ಮಲ್ಲಪ್ಪ 30 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದನು. ಮಲ್ಲಪ್ಪ ತನ್ನ ಮಾವ ಶಂಕರಪ್ಪನಿಗೆ 30 ಚಿನ್ನದ ನಾಣ್ಯಗಳನ್ನು ತೋರಿಸಿದನು. ಅಯ್ಯೋ ರಾಮ, ಇಷ್ಟೊಂದು ಚಿನ್ನದ ನಾಣ್ಯಗಳನ್ನು ಎಲ್ಲಿಂದ ತಂದೆ ಅಳಿಯನೇ? ಮಾವ, ಈ ಚಿನ್ನದ ನಾಣ್ಯಗಳನ್ನು ಮಹಾರಾಜರೇ ನನಗೆ ಕೊಟ್ಟಿದ್ದಾರೆ. ನಾನು ಕಳ್ಳರನ್ನು ಹಿಡಿಸಿಕೊಟ್ಟಿದ್ದೇನೆ. ಅದಕ್ಕಾಗಿ ಮಹಾರಾಜರು ನನಗೆ 30 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಿದ್ದಾರೆ. ಅಳಿಯನೇ, ನಾವು ನಿನ್ನನ್ನು ರಾತ್ರಿಯಿಂದ ಹುಡುಕುತ್ತಿದ್ದೆವು. ನೀನು ನಮಗೆ ಹೇಳದೆ ನಿನ್ನ ಹಳ್ಳಿಗೆ ಹಿಂದಿರುಗಿರಬಹುದು ಎಂದುಕೊಂಡಿದ್ದೆವು. ಆದರೆ ನೀನು ಕಳ್ಳರನ್ನು ಹಿಡಿಯಿಸಿಕೊಟ್ಟು ಬಹಳ ಧೈರ್ಯದ ಕೆಲಸ ಮಾಡಿದ್ದೀಯಾ. ಮಲ್ಲಪ್ಪನ ಚಾಣಾಕ್ಷತನದ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು. ಎಲ್ಲರೂ ಈಗ ಗೌರಿಯ ಗಂಡ ಮಲ್ಲಪ್ಪ ತುಂಬಾ ಬುದ್ಧಿವಂತ, ಅವನೇ ಹಳ್ಳಿಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನು ಹಿಡಿಯಿಸಿಕೊಟ್ಟಿದ್ದಾನೆ ಎಂದು ಮಾತನಾಡತೊಡಗಿದರು. ತನ್ನ ಗಂಡನ ಧೈರ್ಯ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಜನರು ಮಾತನಾಡುವುದನ್ನು ಕೇಳಿದ ಗೌರಿ ಮನಸ್ಸಿನಲ್ಲಿ ಯೋಚಿಸಿದಳು. ನನ್ನ ಬುದ್ಧಿಯೇ ಸರಿಯಾಗಿರ್ಲಿಲ್ಲ. ನಾನಿವರ ಬಗ್ಗೆ ಎಷ್ಟೆಲ್ಲಾ ತಪ್ಪಾಗಿ ಯೋಚಿಸ್ತಿದ್ದೆ. ಇವರು ಒಬ್ಬ ನಿಷ್ಪ್ರಯೋಜಕ ವ್ಯಕ್ತಿ, ಇಡೀ ದಿನ ಮನೆಯಲ್ಲೇ ಮಲಗಿರುತ್ತಾರೆ ಎಂದುಕೊಂಡಿದ್ದೆ. ಆದೇ ನಾನು ತಪ್ಪಾಗಿ ತಿಳಿದುಕೊಂಡಿದ್ದೆ. ಇವರು ತುಂಬಾ ಬುದ್ಧಿವಂತರು ಮತ್ತು ಚಾಣಾಕ್ಷರು. ಇನ್ನು ಮುಂದೆ ನಾನಿವರ ಬಗ್ಗೆ ಎಂದಿಗೂ ತಪ್ಪಾಗಿ ಯೋಚಿಸುವುದಿಲ್ಲ. ನಂತರ ಹಳ್ಳಿಯ ಅನೇಕ ಜನರು ಮಲ್ಲಪ್ಪನನ್ನು ಭೇಟಿ ಮಾಡಲು ಬರತೊಡಗಿದರು. ಮಲ್ಲಪ್ಪಣ್ಣ, ನೀವು ನಿಜಕ್ಕೂ ಅದ್ಭುತ ಮಾಡಿಬಿಟ್ಟಿದ್ದೀರಿ. ಆದರೆ ಆ ಕಳ್ಳರನ್ನು ಹೇಗೆ ಹಿಡಿಸಿಕೊಟ್ಟಿರಿ ಎಂಬುದನ್ನು ನಮಗೂ ಹೇಳಿ. ಅಯ್ಯ, ಇದೆಲ್ಲ ನನ್ನ ಜ್ಯೋತಿಷ್ಯ ವಿದ್ಯೆಯ ಮಹಿಮೆ. ನನಗೆ ಒಂದು ದಿನ ಮೊದಲೇ ನಮ್ಮ ಹಳ್ಳಿಯಲ್ಲಿ ಕಳ್ಳತನವಾಗಲಿದೆ ಎಂಬುದು ಗೊತ್ತಾಗಿತ್ತು.
ಅದಕ್ಕಾಗಿ ನಾನು ಸಿದ್ಧನಾಗಿ ಹೋಗಿ ಆ ಕಳ್ಳರನ್ನು ಕಳ್ಳತನ ಮಾಡುತ್ತಿರುವಾಗಲೇ ಹಿಡಿದು ಮಹಾರಾಜರ ಬಳಿಗೆ ಕರೆದುಕೊಂಡು ಹೋದೆ. ಈಗ ಇಡೀ ಹಳ್ಳಿಯಲ್ಲಿ ಮಲ್ಲಪ್ಪ ಒಬ್ಬ ದೊಡ್ಡ ಜ್ಯೋತಿಷಿ. ಅವನಿಗೆ ಎಲ್ಲಾ ವಿಷಯಗಳು ಮೊದಲೇ ಗೊತ್ತಾಗುತ್ತವೆ ಎಂಬ ನಂಬಿಕೆ ಇನ್ನಷ್ಟು ಬಲವಾಯಿತು. ಹಳ್ಳಿಯ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಮತ್ತು ಕಳೆದು ಹೋದ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲು ಮಲ್ಲಪ್ಪನ ಬಳಿಗೆ ಬರತೊಡಗಿದರು. ಹೀಗೆ ಮಲ್ಲಪ್ಪನ ಸುಳ್ಳು ಮಾತುಗಳು ಮತ್ತು ಆಕಸ್ಮಿಕವಾಗಿ ನಡೆದ ಘಟನೆಗಳಿಂದ ಅವನ ಖ್ಯಾತಿ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ಅಷ್ಟರಲ್ಲಿ ಒಂದಿನ ರಾಜಮನೆಯಲ್ಲಿ ಒಂದು ದೊಡ್ಡ ಕಳ್ಳತನ ನಡೆಯಿತು. ರಾಣಿಯ ಅಮೂಲ್ಯಹಾರ ಕಳುವಾಗಿರುವ ಸುದ್ದಿ ಇಡೀ ನಗರದಲ್ಲಿ ಹರಡಿತು. ಕಳ್ಳನಿಗಾಗಿ ನಗರದಾದ್ಯಂತ ಹುಡುಕಾಟ ನಡೆಸಲಾಯಿತು. ಆದರೆ ಕಳ್ಳನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಕೊನೆಗೆ ರಾಜನು ತನ್ನ ಮಂತ್ರಿಯನ್ನು ಕರೆದು ಕೇಳಿದನು. ಮಂತ್ರಿಗಳೇ, ಕಳ್ಳನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯೇ? ಇಲ್ಲ ಮಹಾರಾಜರೇ, ಇದುವರೆಗೂ ಆ ಕಳ್ಳನ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದರೆ ಮಹಾರಾಜರೇ, ನಮ್ಮ ರಾಜ್ಯದಲ್ಲೇ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ಪ್ರತಿಯೊಂದು ವಿಷಯವೂ ತಿಳಿದಿದೆ ಎಂದು ಜನರು ಹೇಳುತ್ತಾರೆ. ಅವನು ಖಂಡಿತವಾಗಿಯೂ ರಾಣಿಯ ಹಾರ ಎಲ್ಲಿದೆ ಎಂಬುದನ್ನು ತಿಳಿಸಬಲ್ಲನು. ಯಾರಾ ವ್ಯಕ್ತಿ? ಅವನ ಬಗ್ಗೆ ನಮಗೆ ಇದುವರೆಗೂ ಏಕೆ ತಿಳಿದಿಲ್ಲ? ಮಹಾರಾಜರೇ, ನೀವಾ ವ್ಯಕ್ತಿಯನ್ನು ಈಗಾಗಲೇ ನೋಡಿದ್ದೀರಿ. ಕಳ್ಳರನ್ನು ಹಿಡಿಯಿಸಿಕೊಟ್ಟಿದ್ದಕ್ಕಾಗಿ ನೀವು 30 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಿದ್ದ ವ್ಯಕ್ತಿಯೇ ಅವನು. ಸೈನಿಕರೇ, ನೀವಿಬ್ಬರೂ ತಕ್ಷಣ ಹೋಗಿ ಮಲ್ಲಪ್ಪನನ್ನು ನಮ್ಮ ಬಳಿಗೆ ಕರೆದುಕೊಂಡು ಬನ್ನಿ. ರಾಜನ ಆದೇಶದಂತೆ ಇಬ್ಬರು ಸೈನಿಕರು ಮಲ್ಲಪ್ಪನನ್ನು ಕರೆದುಕೊಂಡು ಅರಮನೆಗೆ ಬಂದರು. ರಾಜನು ಮಲ್ಲಪ್ಪನನ್ನು ನೋಡಿ ಮಾತನಾಡಿದನು. ಮಲ್ಲಪ್ಪ, ನೀನು ದೊಡ್ಡ ಜ್ಯೋತಿಷಿ ಎಂದು ಕೇಳಿದ್ದೇನೆ. ನಿನಗೆ ಪ್ರತಿಯೊಂದು ವಿಷಯವೂ ತಿಳಿದಿದೆಯಂತೆ. ಇದು ನಿಜವೇ? ಮಹಾರಾಜರೇ, ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಇದೆಲ್ಲವೂ ದೇವರ ಕೃಪೆ. ಮಲ್ಲಪ್ಪ ಜ್ಯೋತಿಷಿಯೇ, ನೀನು ನಿಜಕ್ಕೂ ವಿಭಿನ್ನವಾಗಿ ಯೋಚಿಸುವ ವ್ಯಕ್ತಿ. ಬುದ್ಧಿವಂತರು ಸಾಮಾನ್ಯವಾಗಿ ತಮ್ಮ ಬುದ್ಧಿವಂತಿಕೆಯನ್ನು ತಾವೇ ಹೊಗಳಿಕೊಳ್ಳುವುದಿಲ್ಲ. ಈಗ ನನ್ನ ಮಾತನ್ನು ತುಂಬಾ ಗಮನದಿಂದ ಕೇಳು. ರಾಣಿಯ ಅಮೂಲ್ಯ ಹಾರವನ್ನು ಯಾರೋ ಕದ್ದುಕೊಂಡು ಹೋಗಿದ್ದಾರೆ. ನಿನಗೆ ಎಲ್ಲ ವಿಷಯಗಳು ತಿಳಿದಿವೆ ಎಂದು ಜನರು ಹೇಳುತ್ತಾರೆ. ಹಾಗಾದರೆ ರಾಣಿಯ ಹಾರವನ್ನು ಯಾರು ಕದ್ದಿದ್ದಾರೆ ಎಂಬುದನ್ನು ನೀನು ನಮಗೆ ಹೇಳಬೇಕು. ನಿನಗೆ ನಾಳೆಯವರೆಗೆ ಸಮಯ ಕೊಡುತ್ತೇನೆ. ನಾಳೆಯೊಳಗೆ ರಾಣಿಯ ಹಾರ ನಮಗೆ ಸಿಕ್ಕಿರಬೇಕು. ಇಲ್ಲವಾದರೆ ನಿನ್ನ ಪರಿಸ್ಥಿತಿ ತುಂಬಾ ಕೆಟ್ಟದ್ದಾಗುತ್ತದೆ. ಮಹಾರಾಜರೇ, ನಿಮ್ಮ ಆದೇಶದಂತೆ ನಾಳೆಯೊಳಗೆ ರಾಣಿಯ ಹಾರವನ್ನು ಖಂಡಿತವಾಗಿಯೂ ಹುಡುಕಿ ತಂದುಕೊಡುತ್ತೇನೆ ಎಂದು ಹೇಳಿ ಮಲ್ಲಪ್ಪ ತನ್ನ ಮನೆಗೆ ಹಿಂದಿರುಗಿದನು. ಮನೆಗೆ ಬಂದ ನಂತರ ಮಲ್ಲಪ್ಪ ತುಂಬಾ ಚಿಂತೆಗೆ ಒಳಗಾದನು. ಅಯ್ಯೋ ಮಲ್ಲಪ್ಪ, ಈಗ ಏನ್ ಮಾಡುವುದು? ರಾಣಿಯ ಹಾರವನ್ನು ನಾನು ಎಲ್ಲಿಂದ ಹುಡುಕುವುದು? ನಾಳೆಯೊಳಗೆ ಮಹಾರಾಜರಿಗೆ ರಾಣಿಯ ಹಾರವನ್ನು ಕೊಡಲು ಸಾಧ್ಯವಾಗದಿದ್ದರೆ ಅವರು ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನಾನು ಹಿಂದೆ ಹೇಳಿದ ಸುಳ್ಳುಗಳ ಶಿಕ್ಷೆ ಈಗ ನನಗೆ ಸಿಗುತ್ತಿದೆ. ಈಗ ಏನ್ ಮಾಡಲಿ? ದೇವರೇ, ನೀನೇ ನನ್ನನ್ನು ಕಾಪಾಡಬೇಕು. ಮಲ್ಲಪ್ಪ ಹೀಗೆ ಚಿಂತಿಸುತ್ತಿರುವಾಗ ಅವನ ಹೆಂಡತಿ ಗೌರಿ ಅಲ್ಲಿಗೆ ಬಂದಳು. ಏನಾಯ್ತು? ನೀವಿಷ್ಟು ದುಃಖದಿಂದ ಏಕೆ ಕುಳಿತಿದ್ದೀರಿ? ಮಹಾರಾಜರು ನಿಮ್ಮನ್ನು ಏಕೆ ಅರಮನೆಗೆ ಕರೆಸಿಕೊಂಡಿದ್ದರು? ಮಲ್ಲಪ್ಪ ತನ್ನ ನಿಜವಾದ ಸಮಸ್ಯೆಯನ್ನು ಗೌರಿಗೆ ಹೇಳಲು ಹೆದರಿದನು. ಮಹಾರಾಜರಿಗೆ ನನ್ನಿಂದ ಒಂದು ಮುಖ್ಯವಾದ ಕೆಲಸವಿತ್ತು. ಅದಕ್ಕಾಗಿಯೇ ನನ್ನನ್ನು ಕರೆಸಿಕೊಂಡಿದ್ದರು. ನೀನು ಹೋಗು. ನನಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು. ನಾನು ತುಂಬಾ ದಣಿದಿದ್ದೇನೆ. ಮಲ್ಲಪ್ಪ ಮನೆಯ ಹೊರಗೆ ಇದ್ದ ಮಂಚದ ಮೇಲೆ ಹೋಗಿ ಮಲಗಿದನು. ಆದ್ರೆ ಅವನಿಗೆ ನಿದ್ರೆ ಬರಲಿಲ್ಲ. ಇಡೀ ರಾತ್ರಿ ಅವನು ರಾಣಿಯ ಹಾರದ ಬಗ್ಗೆ ಯೋಚಿಸುತ್ತಲೇ ಇದ್ದನು. ನಾಳೆ ಬೆಳಗಾದ ಕೂಡಲೇ ರಾಜನು ನನ್ನನ್ನು ಕೊಲ್ಲಿಸುತ್ತಾನೆ. ನಾನು ಏನು ಮಾಡಲಿ? ಚಿಂತೆಯಿಂದ ಅವನಿಗೆ ನಿದ್ರೆ ಬರಲಿಲ್ಲ.
ಕೊನೆಗೆ ಮಲ್ಲಪ್ಪ ಮಂಚದ ಮೇಲೆ ಕುಳಿತು ತನ್ನಷ್ಟಕ್ಕೆ ತಾನೇ ಮಾತನಾಡಲು ಶುರು ಮಾಡಿದನು. ಅಯ್ಯೋ ನಿದ್ದೆಯೇ, ಬೆಳಗ್ಗೆ ರಾಜನು ನನ್ನ ಕುತ್ತಿಗೆಯನ್ನು ಕತ್ತರಿಸುವ ಮೊದಲು ನೀನು ಬಂದುಬಿಡು. ರಾಜನು ನನ್ನ ಕುತ್ತಿಗೆಯನ್ನು ಕತ್ತರಿಸುವುದಕ್ಕಿಂತ ಮುಂಚೆ ನೀನು ಬಂದುಬಿಡು, ನಿದ್ದೆಯೇ. ಮಲ್ಲಪ್ಪ ಈ ಮಾತನ್ನು ತನ್ನಷ್ಟಕ್ಕೆ ತಾನೇ ಹೇಳುತ್ತಿದ್ದನು. ಅವನ ಉದ್ದೇಶ ಒಂದೇ, ತನ್ನನ್ನು ಬೇಗ ನಿದ್ದೆ ಆವರಿಸಲಿ ಎಂಬುದು. ಆದರೆ ಅವನು ಹೇಳಿದ ಮಾತು ಅವನ ಪಕ್ಕದ ಮನೆಯಲ್ಲಿದ್ದ ಒಬ್ಬ ಮಹಿಳೆಗೆ ಕೇಳಿಸಿತು. ಆಕೆಯ ಹೆಸರು ನಿದ್ದಮ್ಮ. ನಿದ್ದಮ್ಮ ರಾಜಮನೆತನದಲ್ಲಿ ಕೆಲಸ ಮಾಡುತ್ತಿದ್ದಳು. ನಿಜವಾಗಿ ರಾಣಿಯ ಹಾರವನ್ನ ಕದ್ದುಕೊಂಡು ಬಂದಿದ್ದವಳು ಅವಳೇ ಆಗಿದ್ದಳು. ಮಲ್ಲಪ್ಪನ ಬಾಯಿಂದ ಆ ಮಾತುಗಳನ್ನ ಕೇಳಿದ ಕೂಡಲೇ ನಿದ್ದಮ್ಮ ಭಯಗೊಂಡಳು. ಅಯ್ಯೋ, ಈ ಮಲ್ಲಪ್ಪ ಜ್ಯೋತಿಷಿಗೆ ನನ್ ಬಗ್ಗೆ ಗೊತ್ತಾಗ್ಬಿಟ್ಟಂತೆ ಕಾಣ್ತಿದೆ. ಅವನೀಗ ರಾಜನಿಗೆ ಎಲ್ಲವನ್ನೂ ಹೇಳ್ಬಿಡ್ತಾನೆ. ರಾಜನಿಗೆ ವಿಷಯ ತಿಳಿದ್ರೆ ನನ್ನನ್ನೂ ನನ್ನ ಗಂಡನ್ನೂ ಕೊಲಿಸ್ಬಿಡ್ತಾನೆ. ಭಯಗೊಂಡ ನಿದ್ದಮ್ಮ ತಕ್ಷಣ ಮಲ್ಲಪ್ಪನ ಬಳಿಗೆ ಓಡಿ ಹೋದಳು. ಅಯ್ಯ ಜ್ಯೋತಿಷಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಮಾಡಿದ ತಪ್ಪನ್ನು ಮಹಾರಾಜರಿಗೆ ಹೇಳ್ಬೇಡಿ. ರಾಣಿಯ ಹಾರವನ್ನು ನಾನೇ ಕದ್ದಿದ್ದೇನೆ. ನಾನು ಮಾಡಿದ ತಪ್ಪನ್ನು ರಾಜನಿಗೆ ಹೇಳಿದ್ರೆ ಮಹಾರಾಜರು ನನ್ನನ್ನೂ ನನ್ನ ಗಂಡನನ್ನೂ ಕೊಲ್ಲಿಸಿಬಿಡುತ್ತಾರೆ. ದಯವಿಟ್ಟು ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಿ. ನಾನು ಆಸೆಗೆ ಬಿದ್ದು ಈ ತಪ್ಪು ಮಾಡಿದೆ. ಮಲ್ಲಪ್ಪ ನಿದ್ದಮ್ಮನ ಮಾತು ಕೇಳಿ ಒಳಗೊಳಗೆ ತುಂಬಾ ಸಂತೋಷಪಟ್ಟನು. ಆದರೆ ಹೊರಗೆ ಮಾತ್ರ ಗಂಭೀರನಂತೆ ನಟಿಸಿದನು. ಸರಿ, ನಾನು ರಾಜನಿಗೆ ನಿನ್ನ ಬಗ್ಗೆ ಏನೂ ಹೇಳುವುದಿಲ್ಲ. ನೀನು ಹೋಗು. ಆದರೆ ರಾಣಿಯ ಹಾರವನ್ನು ನನಗೆ ತಂದುಕೊಡು. ಸರಿ ಜ್ಯೋತಿಷಿಯವರೇ, ಈಗ್ಲೇ ತಂದುಕೊಡ್ತೇವೆ. ನಿದ್ದಮ್ಮ ತಕ್ಷಣ ಹೋಗಿ ರಾಣಿಯ ಹಾರವನ್ನು ತಂದು ಮಲ್ಲಪ್ಪನಿಗೆ ಕೊಟ್ಟಳು. ಮಲ್ಲಪ್ಪನಿಗೆ ರಾಣಿಯ ಹಾರ ಸಿಕ್ಕಿದ್ದರಿಂದ ಅವನ ಚಿಂತೆ ದೂರವಾಯಿತು. ಮರುದಿನ ಬೆಳಗ್ಗೆ ಮಲ್ಲಪ್ಪ ರಾಣಿಯ ಹಾರವನ್ನು ತೆಗೆದುಕೊಂಡು ರಾಜನ ಅರಮನೆಗೆ ಹೋದನು. ರಾಜನ ಮುಂದೆ ಹೋಗಿ ಹಾರವನ್ನು ಒಪ್ಪಿಸಿದನು. ಮಹಾರಾಜರೇ, ನೀವು ಹುಡುಕುತ್ತಿದ್ದ ರಾಣಿಯ ಹಾರ ಇಲ್ಲಿದೆ. ರಾಣಿಯ ಹಾರವನ್ನ ನೋಡಿದ ರಾಜನಿಗೆ ತುಂಬಾ ಸಂತೋಷವಾಯಿತು. ಮಲ್ಲಪ್ಪ ಜ್ಯೋತಿಷಿಯೇ, ನಿನ್ನ ಬುದ್ಧಿವಂತಿಕೆಗೆ ನಿಜಕ್ಕೂ ಸಾಟಿಯಿಲ್ಲ. ನೀನು ಹೇಳಿದಂತೆ ಪ್ರತಿಯೊಂದು ವಿಷಯವೂ ನಿನಗೆ ತಿಳಿದಿದೆ ಎಂಬುದು ಈಗ ನಮಗೆ ಮನವರಿಕೆಯಾಗಿದೆ. ನಿನ್ನ ಮೇಲೆ ನಮಗೆ ತುಂಬಾ ಸಂತೋಷವಾಗಿದೆ. ಆದ್ದರಿಂದ ನಿನಗೆ 200 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಲು ನಾವು ಬಯಸುತ್ತೇವೆ. ರಾಜನು ಮಲ್ಲಪ್ಪನಿಗೆ 200 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಿ ಅವನನ್ನು ಗೌರವದಿಂದ ಕಳುಹಿಸಿಕೊಟ್ಟನು. ಈಗ ಮಲ್ಲಪ್ಪನ ಬಳಿ ಸಾಕಷ್ಟು ಹಣ ಸೇರಿತ್ತು. ಮಲ್ಲಪ್ಪ ತನ್ನ ಹೆಂಡತಿ ಗೌರಿಯನ್ನು ಕರೆದುಕೊಂಡು ತನ್ನ ಹಳ್ಳಿಗೆ ಹಿಂದಿರುಗಿದನು. ಹಳ್ಳಿಗೆ ಬಂದ ನಂತರ ಮೊದಲು ತನ್ನ ಮೇಲೆ ಇದ್ದ ಎಲ್ಲಾ ಸಾಲಗಳನ್ನು ತೀರಿಸಿದನು. ಸಾಲ ಕೊಟ್ಟವರೆಲ್ಲರಿಗೂ ಅವರ ಹಣವನ್ನು ಹಿಂದಿರುಗಿಸಿದನು. ಇಷ್ಟು ದಿನ ನನ್ನಿಂದ ಸಾಲ ಪಡೆದಿದ್ದಕ್ಕಾಗಿ ನಿಮಗೆ ತೊಂದರೆಯಾಗಿದೆ. ಈಗ ನಿಮ್ಮ ಎಲ್ಲ ಹಣವನ್ನು ಹಿಂದಿರುಗಿಸಿದ್ದೇನೆ. ಇನ್ನು ಮುಂದೆ ಯಾರಿಗೂ ನಾನು ಸಾಲಗಾರನಾಗಿರುವುದಿಲ್ಲ. ಸಾಲದ ಸಮಸ್ಯೆಯಿಂದ ಮುಕ್ತನಾದ ಮಲ್ಲಪ್ಪ ನಂತರ ಒಂದು ದೊಡ್ಡ ಮತ್ತು ಸುಂದರವಾದ ಮನೆಯನ್ನು ಕಟ್ಟಿಸಿದನು. ಗೌರಿಗೂ ತನ್ನ ಗಂಡನ ಜೀವನ ಬದಲಾಗಿರುವುದನ್ನು ನೋಡಿ ತುಂಬಾ ಸಂತೋಷವಾಯಿತು. ಇಬ್ಬರೂ ಸೇರಿ ಆ ಮನೆಯಲ್ಲಿ ಸಂತೋಷದಿಂದ ಜೀವನ ನಡೆಸತೊಡಗಿದ್ರು. ಹೀಗೆ ತನ್ನ ಸೋಮಾರಿತನ ಮತ್ತು ತಪ್ಪುಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಮಲ್ಲಪ್ಪ ಕೆಲವೊಮ್ಮೆ ನಮ್ಮ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆ ಸಂಕಷ್ಟದಿಂದ ಪಾರಾಗಲು ಸಹಾಯ ಮಾಡಬಹುದು. ಆದರೆ ಸುಳ್ಳು ಮತ್ತು ಮೋಸದ ಮೇಲೆ ಜೀವನ ಕಟ್ಟಿಕೊಳ್ಳುವುದು ಯಾವಾಗಲೂ ಅಪಾಯಕಾರಿಯೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ಇಷ್ಟವಾದರೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕಥೆಯಲ್ಲಿ ಭೇಟಿಯಾಗೋಣ.